ಅವಾಗೂ 60 ಜೊತೆ ಎತ್ತು ನಮಗೆ. ಹೌದು, 60 ಜೊತೆ ಎತ್ತು. ಇದು ಗುಡಿಗೆರೆ ಅಂತ ಒಂದು ಊರು ಬರ್ತಂತ ಹೇಳಿದ್ನಲ್ಲ, ಅದು ಊರು ನಾವೇ ಕ್ರಿಯೇಟ್ ಮಾಡಿದಂಥ ಊರು. ಯಾಕಂದರೆ ಅವತ್ತು 6,000 ಎಕರೆ ಜಮೀನು ನಮಗೆ. ಬಿಫೋರ್ ಇಂಡಿಪೆಂಡೆನ್ಸ್ ಪಾಟೀಲ್ ಕೈ ಇದ್ದಾಗ. ಹೌದು, ಬಿಫೋರ್ ಇಂಡಿಪೆಂಡೆನ್ಸು 6,000 ಎಕರೆ ನಮಗೆ ಇದ್ದಿದ್ದು 6,000 ಎಕರೆ. ಸೊ ಆಫ್ಟರ್ ಇಂಡಿಪೆಂಡೆನ್ಸು ಸೀಲಿಂಗ್ ಆ್ಯಕ್ಟ್ಸ್ ಅಂತ ಅವು ಎಲ್ಲ ಬಂದವಲ್ಲ, ಸೊ ಅದು ಕಟ್ಟಾಗಿ ಇವಾಗ ಒಂದೊಂದು ಫ್ಯಾಮಿಲಿಗೆ 54 ಏಕರ್ಸ್ ಅಂತಿದೆ. ಸೀಲಿಂಗ್. ಸ್ವಲ್ಪ ಈ ಮೇಜರ್ ಆದವ್ರಿಗೆ ಅವ್ರಿಗೆ ಒಂದೊಂದು ಹೋಲ್ಡಿಂಗ್ ಇದೆ ಆಗಿದೆ. ಬಟ್ ಅವಾಗ 60 ಜೊತೆ ಎತ್ತು. ಅವ್ರು 60 ಜೊತೆ ಎತ್ತು. ಎಲ್ಲಿ ಕಟ್ತಿದ್ರಿ ಅವಲ್ಲ? ಇಲ್ಲೇ ಬೇರೆ ಇಲ್ಲ, ಇಲ್ಲೇ ಆಳುಂಡಿ ದಾರಿಗೆ ಒಂದು ತೋಟ ಇದೆ, ಅಲ್ಲಿ ಶೆಡ್ಡು. ಗುಡಿಗೇರಿಯಲ್ಲಿ ಶೆಡ್ ಇದೆ, ಆಮೇಲೆ ಇಲ್ಲಿ ಮನೆಯಲ್ಲಿನೂ ಇದೆ. ಎಲ್ಲ ಕಡೆನೂ ಕಟ್ತಿದ್ವಿ. ಮತ್ತು ಮನೆಗೆ ಹಾಲಿಗೆ ಬೇರೆ ಇದ್ವಿ ನಾವು. ಹಾಲಿಗೆ ಒಂದು 100ರಿಂದ 150 ಎಮ್ಮೆ ಆಕಳ, 100ರಿಂದ 150 ವಾಡೆಯವ್ರು ಹಾಲು ಕುಡಿಯೋಕ್ಕೆ. ಎಲ್ಲರೂ ಒಟ್ಟು ದಿನ ನಿಮಗೆ ಕಮ್ಮಿ ಅಂದರೂ ಒಂದು 100 ಲೀಟ್ರ್ ಮಜ್ಜಿಗೆ ರೆಡಿ ಇರ್ತೈತಿ ಇಲ್ಲೇ. ಇಡೀ ಊರೇ ತೊಗೊಂಡು ಹೋಗ್ತಿದ್ರು ಮಜ್ಜಿಗೆ, ಅಷ್ಟು ಹೈನ ಅದನ್ನು ಮಜ್ಜಿಗೆ ಮಾಡೋದು. ಯಾವ ಬೆಣ್ಣೆ ಬೇಕಂದ್ರೆ ಬೆಣ್ಣೆ, ತುಪ್ಪ ಬೇಕಂದ್ರೆ ತುಪ್ಪ, ಹಾಲು ಬೇಕಂದ್ರೆ ಹಾಲು, ಮಜ್ಜಿಗೆ ಬೇಕಂದ್ರೆ ಮಜ್ಜಿಗೆ. ಯಾರು ಎಷ್ಟು ತೊಗೊಂಡು ಹೋಗ್ಲಿ ಕೇಳೋಂಗಿಲ್ಲ. ಆಮೇಲೆ ಅವಾಗ ಟೀ ಸ್ಟಾಲ್ಸು ಇದ್ದಿದ್ದಿಲ್ಲ, ಯಾರಾದ್ರೂ ಹೋಟ್ಲ್ ಇಲ್ಲ, ಯಾರು ಬಂದು ಇಲ್ಲೇ ಊಟಕ್ಕೆ ಬರಬೇಕು. ಊರಿನ ಮುಖ್ಯಸ್ಥರ ಮನೆಗೆ ಬರಬೇಕು. ಏನಾರ ವ್ಯವಸ್ಥೆ ಮಾಡ್ಬೇಕಂದ್ರೆ ಮುಖ್ಯಸ್ಥರ ಮಾಡ್ಬೇಕಲ್ಲ ಹಿಂದಿನ ಕಾಲದಲ್ಲಿ, ಅವತ್ತಿಂದು. ಇವಾಗ ಯಾರ ಮನೆಗೇನು ಹೋಗೋದಲ್ಲ, ಏನಾದ್ರು ಕ್ಯಾಂಟೀನ್ ಇದೆ ಬರಪ್ಪ ಅಂತಾರ. ಹೌದು, ಆ ಥರ ವೈಭವ ಕಂಡಿರೋ. ಹೌದು, ಅದೆಲ್ಲ ನಿಮ್ಮ ಕೃಷಿ ಉಪಕರಣ ಇಟ್ಕೊಳ್ಳೋಕ್ಕೆ ಗೋಡೌನು. ಇವಾಗೆಲ್ಲ ಅದು ಎತ್ತಿನ ಸಾಮಾನು ಇಲ್ಲ, ಸೊ ಟ್ರ್ಯಾಕ್ಟರ್ ಸಾಮಾನು. ಟ್ರಾನ್ಸ್ಫಾರ್ಮೇಷನ್ ನೋಡಿ, ಜಗದ ನಿಯಮ. ಈ ಶೆಡ್ಡೆಲ್ಲ ಅವಾಗ ಹಾಕಿದ್ರು ಸರ್? ಇಲ್ಲ, ಇದು ಲೇಟೆಸ್ಟ್ ಆಗಿರೋದು, ಸುಮಾರು ಒಂದು 200-200 ವರ್ಷ ಆಗಿರಬೇಕು ಅಷ್ಟೇ. ಅದು ಇದು ಆ್ಯಕ್ಚುಲಿ ರಾಟಿ ಕೋಲಿ ಅಂತ ಹೆಸರು. ರಾಟಿ ಕೋಲಿ ಅಂತ ಅದಕ್ಕೆ ಹೆಸರು. ಅಂದ್ರೆ ಸರ್, ಅಂದರೆ ಹಿಂದಕ್ಕೆ ಇದು ಹಳ್ಳಿ ಮಾಡ್ತಿದ್ರಲ್ಲ, ಹತ್ತಿದು ಕಾಟನ್ಲಿಂದ ಸೀಡ್ ತೆಗಿತಿದ್ರು, ಬೀಜ ತೆಗಿತಿದ್ರು. ಹೌದು, ತೆಗೆದು ಚರಕ ನೂಲು ಅದು ಇಲ್ಲಿ ಒಳಗಡೆ ಇತ್ತು. ಓಹೋ, ನೂಲಿಂದು. ಅಂದರೆ ಅವಾಗ ಬಟ್ಟೆ ಇಲ್ಲೇ ತಯಾರಾಗ್ತಿತ್ತ? ಬಟ್ಟೆ ಅಲ್ಲ, ನೂಲು ತಯಾರು ಮಾಡ್ತಿದ್ರು. ಬಹುಶಃ ನಿಮ್ಮ ಹೊಲದಲ್ಲಿ ಬೆಳೆದ ಹತ್ತಿ. ನಮ್ಮ ಹೊಲದಲ್ಲಿ ಬೆಳೆದ ಹತ್ತಿ. ಅದನ್ನೇ ಅಂದರೆ ಅವಾಗ ಮಷೀನ್ ಇದ್ದಿದ್ದಿಲ್ಲ, ಆ ಕಾಲಿಲಿ ನೇಯ್ತಿದ್ರು ಹಿಂಗೆ. ಅದೊಂದು ಇನ್ಸ್ಟ್ರೂಮೆಂಟ್ ಇತ್ತು, ಅದ್ರ ಏನೋ ಹಿಂಗೆ ತಿಕ್ಕಿ ಅದು ಸೀಡ್ ತೆಗೆದು ಕಾಟನ್ ಬೇರೆ ಮಾಡ್ತಿದ್ರು. ಅವಾಗ ಮಾರ್ಕೆಟನ್ನು ಇಲ್ಲಿದ್ದ ಶಿರ್ಸಿ ಕಾಟನ್ ಮಾರ್ಕೆಟ್, ಶಿರ್ಸಿ ಉತ್ತರ ಕನ್ನಡ. ಅಲ್ಲಿಗೆ ಬಂಡಿ ಮುಖಾಂತರ ತೊಗೊಂಡು ಹೋಗ್ತಿದ್ರು ಅಂತೆ. ಟ್ರ್ಯಾಕ್ಟರ್ ಇದ್ದಿದ್ದಿಲ್ಲ, ಎತ್ತಿನ ಗಾಡಿಲೇ. ಸೊ ಅದನ್ನ ರೆಡಿ ಮಾಡ್ಲಿಕ್ಕೆ ಇದು ಒಂದು ಏರಿಯಾ. ಒಂದು ಮನೆ ಒಳಗಡೆ ಎಲ್ಲ ಹಾಲ್ ಗತೆ ಇದೆ. ಅದು ಇವಾಗೆಲ್ಲ ಸ್ವಲ್ಪ ಡ್ಯಾಮೇಜಸ್ ಆಗಿದೆ, ಅದು ರಿನೋವೇಷನ್ ಮಾಡಬೇಕು.